ಇದು ನಮ್ಮ ತಾಕತ್ತು. ಇವತ್ತು ಯಾವುದೇ ರಾಜಕಾರಣಿ ಇಲ್ಲ ಅಂದ್ರೆ ದೇಶ ನಡೆಯುತ್ತೆ. ನೀವು ಹೇಳಿ, ರೈತ ಇಲ್ಲ ಅಂದ್ರೆ ದೇಶ ನಡೀಲಿಕ್ಕೆ ಆಗುತ್ತಾ? ರೈತ ಇಲ್ಲ ಅಂದ್ರೆ ಊಟ ಇಲ್ಲ. ಯಾವುದೇ ಸರ್ಕಾರಗಳಿಗಾಗಿ ನಾನು ಹೇಳೋದು ಇಷ್ಟೇ ಅಲ್ಲ, ಯಾರಾದ್ರೂ ಕೊಡಲ್ಲ ಅಂತ ಹೇಳೋದಕ್ಕೆ, ಅವ್ರು ತಗೊಳ್ಳೋದಕ್ಕೆ ಅವ್ರು ಯಾರು? ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹೋರಾಟದ ಹೆಸರೇ ನಮ್ಮ ಭೂಮಿ ನಮ್ಮ ಹಕ್ಕು. ಅದರ ಪ್ರಕಾರನೇ ನಾವು ಹೋರಾಟ ಮಾಡ್ತಾ ಇದೀವಿ. ಈಗ ನಾವು ಅವ್ರು ಕೊಡಲ್ಲ, ಅವ್ರು ಬಿಡಲ್ಲ ಅಂದ್ರೆ ಅವ್ರು ಯಾರು ಬಿಡೋದಕ್ಕೆ? ಯಾರು ಬಿಡೋದಕ್ಕೆ? ನಮ್ಮ ಅಪ್ಪನ ಜಮೀನು, ನಮ್ಮ ತಾತನ ಜಮೀನು. ಎಷ್ಟೇ ಕಷ್ಟ ಬಂದ್ರು ನಾವು ಕಷ್ಟಪಟ್ಟು ಉಳುಮೆ ಮಾಡಿ ನಮ್ಮ ಅಪ್ಪ ಅಮ್ಮ ಅಂದಿರು ನಮ್ಮನ್ನ ಬೆಳೆಸಿದ್ದಾರೆ, ನಮ್ಗೆ ಮದ್ವೆ ಮಾಡಿದ್ದಾರೆ. ಇದು ನಮ್ಮ ತಾಕತ್ತು. ಇವತ್ತು ಯಾವುದೇ ರಾಜಕಾರಣಿ ಇಲ್ಲ ಅಂದ್ರೆ ದೇಶ ನಡೆಯುತ್ತೆ. ನೀವು ಹೇಳಿ, ರೈತ ಇಲ್ಲ ಅಂದ್ರೆ ದೇಶ ನಡೀಲಿಕ್ಕೆ ಆಗುತ್ತಾ? ರೈತ ಇಲ್ಲ ಅಂದ್ರೆ ಊಟ ಇಲ್ಲ. ಯಾವುದೇ ಸರ್ಕಾರಗಳಿಗಾಗಿ ನಾನು ಹೇಳೋದು ಇಷ್ಟೇ, ರೈತನ ತಂಟೆಗೆ ಬಂದ್ರೆ ಇವತ್ತು ಏನ್ ನೋಡ್ತಿದ್ದೀರ? ನಮ್ಮ ತಾಯಂದಿರ ಒಗ್ಗಟ್ಟು. ಗಂಡಸರು ಬರಲ್ಲ, ಹೆಂಗಸರು ಬರ್ತೀವಿ ಹೊರಗಡೆಗೆ. ಮನೆಯಿಂದ ಒಬ್ಬೊಬ್ಬರು ತಾಯಂದಿರು ಬರ್ತಾರೆ. ತಡಿಲಿಕ್ಕೆ ಆಗುತ್ತೆ ಅವ್ರ ಕೈಯಲ್ಲಿ? ಆಗಲ್ಲ. ಇವತ್ತು ರೈತ ಇಲ್ಲ ಅಂದ್ರೆ ನೋ ಫ್ಯೂಚರ್. ಬರ್ದಿಟ್ಕೊಳ್ಳಿ. ಏನ್ ಬಂದಿದೆ ಇವತ್ತು ಕೆಲ್ಸಗಳು ಹೋಗ್ಬೋದು, ನೀವು ತಿಳ್ಕೊಳ್ಳಿ. ಅದೇ ರೈತನ ಕೆಲ್ಸ ಹೋಗ್ಲಿಕ್ಕೆ ಆಗುತ್ತಾ? ಕೆಲ್ಸ ಹೋಯ್ತು ಅಂದ್ರೆ ಯಾರ ಈಗ ITBT ಅಲ್ಲಿ ಇದಾರಲ್ವಾ, ಅವ್ರು ನಮ್ಮ ಗದ್ದೆಗಳು ಬರ್ಬೇಕು, ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ಅದು ನಮ್ಮ ತಾಕತ್ತು. ರೈತನ್ಗೆ ಉಟ್ಕೊಂಡಿದ್ಯಾ? ಆಗುತ್ತಾ? ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತಾ ರೈತನ ಬದಲು? ಆನೆಕಲ್ಲು ಅಂದ್ರೆ ರಾಗಿ ಕಣಜ, ಇಲ್ಲಿ ರೇಷ್ಮೆ, ಇಲ್ಲಿ ತರಕಾರಿ, ರೇಷ್ಮೆ ಅಲ್ಲೇ ಬೆಳಿತೀವಿ. ಆದ್ರೂ ಕೂಡ KDB ಯಾಕೆ ಇಷ್ಟೊಂದು ಮೊಂಡತನ ಮಾಡ್ತಾರೆ? ಅವ್ರಿಗೆ ಏನಂದ್ರೆ ಬರಡು ಭೂಮಿ ಅಂತ ಹೇಳ್ತಾರೆ. ಪಾಪ, ಬರಡು ಭೂಮಿ ಅಂದ್ರೆ ಏನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರಡು ಭೂಮಿ ಅಂದ್ರೆ ಆ ಭೂಮಿಯಲ್ಲಿ ಹುಲ್ಲು ಸಹ ಬೆಳೆಯೋದಿಲ್ಲ, ಅಂತದ್ದು ಬರಡು ಭೂಮಿ. ಈಗ ನಾವು ನಮ್ಮ ಊರುಗಳಲ್ಲಿ ಏನೀಗ ಅಕ್ವಿಸೇಷನ್ ಆಗಿದೆ, ಅಷ್ಟು ಊರುಗಳಲ್ಲಿ ನಾವು ಬೆಳೀತಾ ಇರೋ ಬೆಳೆ ಇವತ್ತು ಬೆಂಗಳೂರಲ್ಲಿ ಕುತ್ಕೊಂಡು ತಿಂತಿದ್ದಾರೆ. ಎಂತದು ಸಿರಿಧಾನ್ಯಗಳು. ಎಲ್ಲಿಂದ ಬರುತ್ತೆ ಸಿರಿಧಾನ್ಯಗಳು? ನಾವು ಬೆಳಿಬೇಕು ಸಿರಿಧಾನ್ಯಗಳು, ಆಗ ಬರುತ್ತೆ ಸಿರಿಧಾನ್ಯಗಳು. ನಮಗೆ ನಮ್ಮ ಕೆರೆ ನೋಡಿ, ನಾವು ಕೆರೆ ನೀರು ಕುಡಿದು ಹಾಳಾಗೋಗ್ಬೇಕು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಗಳು ಕೊಡ್ಲಿಕ್ಕೆ ನಾವು ಇಲ್ದಿರ ಟೆಂಟ್ ಅಲ್ಲಿ ಕುತ್ಕೊಳ್ತಾ ಇದೀವಿ. ಇವತ್ತು 44ನೇ ದಿನ ಧರಣಿ ಸ್ಥಳದಲ್ಲಿ ಕೂತಿದೀವಿ. ಯಾವೊಬ್ಬ ಮಂತ್ರಿಗಳು ಆಗ್ಲಿ, ಯಾರೇ ಆಗ್ಲಿ ನಮ್ಮನ್ನ ನೋಡ್ಲಿಕ್ಕೆ ಬಂದಿಲ್ಲ ನಮ್ಮ ಕಷ್ಟನ. ಇವತ್ತು ನಮ್ಮ ತಾಯಂದಿರನ್ನ ಬೀದಿಯಲ್ಲಿ ಕುಳಿಸಿರೋ ಸರ್ಕಾರಗಳಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ, ತಾಕತ್ತಿದ್ರೆ ಬರ್ಲಿ. ನಮ್ಮ ಹೊಲಗಳಲ್ಲಿ ಒಂದೇ ಒಂದು ವರ್ಷ ಅವರು ಬೆಳೆದು, ನಾವು ಬೆಳೆಯನ್ನು ಬೆಳೆದು ತೋರಿಸಿ, ಎಲ್ಲರೂ ಕಣ್ ಮುಚ್ಕೊಂಡು ಕೊಡ್ತೀವಿ ಅವ್ರಿಗೆ. ಅದಾಗುತ್ತೆ ಅವ್ರ ಕೈಯಲ್ಲಿ? ಆಗಲ್ಲ. ಅವ್ರ ಮಕ್ಕಳು AC ರೂಮ್ಗಳಲ್ಲಿ ಕುತ್ಕೊಂಡಿರ್ತಾರೆ, ನಮ್ಮ ಮಕ್ಕಳು ಧರಣಿ ಸ್ಥಳದಲ್ಲಿ ಕುತ್ಕೊಂಡು ಓದಿಸ್ತಾ ಇದೀವಿ. ಯಾಕೆ ಬೇಕು ನಮ್ಗೆ? ನಮ್ಮ ಭೂಮಿಯಲ್ಲಿ ನಾವು ಬೆಳ್ಕೊಂಡ್ ತಿಂತಾ ಇದ್ವಿ. ಒಬ್ಬರ ಕೈಗೆ ಅಂಗ್ಲಾಚಕ್ ನಾವು ಹೋಗಿದ್ವಾ? ಹೋಗ್ಲಿಲ್ಲ. ಅವ್ರು ಬರ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಕಾಲು ಕೈ ಇಳ್ಕೊಂಡು. ನಾವು ಹೋಗ್ತೀವಿ ಅವ್ರ ಹತ್ರ? ನಾವು ಹೋಗಲ್ಲ. ನಮ್ಮ ಹತ್ರ ಬರ್ತಾರೆ ಅವರು. ಏನಕ್ಕೆ? ಫಲವತ್ತಾದ ಭೂಮಿ, ರಾಸಾಯನಿಕಗಳು ಹಾಕ್ದಿರ ಬೆಳಿಬೇಕಂತೆ. ಯಾರಿಗೆ ಕೊಡ್ತಿದ್ದಾರೆ ಬೆಂಬಲವೆಲ್ಲ ನಮ್ಗೆ? ಇದನ್ನೆಲ್ಲ ಸಹಿಸ್ಕೊಂಡು ನಮ್ಮ ರೈತನ ಬಾಳ ಹೆಂಗೆ ಅಂದ್ರೆ ಜೂಜಾಟ. ಬರ್ದಿಟ್ಕೊಳ್ಳಿ, ಜೂಜಾಟ ನಾವು ಆಡ್ತಾ ಇರೋದು. ಪ್ರಕೃತಿ ಜೊತೆ ಜೂಜಾಟ ಆಡ್ತಾ ಇದೀವಿ. ಯಾಕಂದ್ರೆ ಯಾರೋ ಬರ್ತಾರೆ, ಯಾವ್ದೋ ಕಂಪನಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬೀಜಗಳು ಕೊಡ್ತಾರೆ, ಅದು ಡೂಪ್ಲಿಕೇಟ್ ಆಗಿರುತ್ತೆ. ರೈತ ಎಷ್ಟೋ ರೈತರು ಇವತ್ತು ಸಾವಿನ ಅಂಚಿಗೆ ಹೋಗ್ತಿದ್ದಾರೆ. ಯಾಕೆ? ಇಂಥವ್ರನ್ನ ಉಳಿಸ್ಲಿಕ್ಕೆ ನಿಮ್ಗೆ ಬರ್ತಿಲ್ಲ. ಧ್ವಂಸೇಂದ್ರ ಸರ್ಕಲ್ ಎಷ್ಟು ಸ್ಟ್ರಕ್ ಆಗುತ್ತೆ ಗೊತ್ತಾ? ಅಲ್ಲಿ ಏನು ಬ್ರಿಡ್ಜ್ ಕಟ್ಟಿದ್ದಾರೆ, ಒಂದು 5 ವರ್ಷ ಆಗಿರ್ಬೋದು, ಇವತ್ತಿನ ತನಕ ಕಾಮಗಾರಿನ ಪೂರ್ಣ ಮಾಡ್ಲಿಲ್ಲ. ಯಾರ್ದ್ರಿ ದುಡ್ಡು? ಅದು ನಮ್ದು ದುಡ್ಡು. ನಾವು ಭೂಮಿ ಕೊಡಲ್ಲ. ನಮ್ಮಲ್ಲಿ ಏನು ಅವರು ಬರಡು ಭೂಮಿ ಅಂತ ಬರ್ತಿದಾರಲ್ವಾ, ಅದನ್ನ ತೆಗಿಬೇಕು. ಮತ್ತೆ ನಮ್ಮ ಮೇಡಲ್ಲಿ ಏನು ಅವರು ಅಕ್ರಮವಾಗಿ KDB ಅಧೀನದಲ್ಲಿದೆ ಅಂತ ಬರ್ತಿದಾರಲ್ವಾ, ಅದನ್ನ ತೆಗಿ.